Hello, Namaskara. In this video, we'll discuss the forgotten gender by Deepika Bharadwaj. So yes, ಈ ಒಂದು ವಿಡಿಯೋ ನಾವು ದ ಫಾರ್ಗಾಟನ್ ಜೆಂಡರ್ ಮಾತಾಡಿದ ಯಾರಪ್ಪ ಅಂತಂದ್ರೆ ದೀಪಿಕಾ ಭಾರದ್ವಾಜ್ ಅವರು ಟೆಟ್ ಟಾಕ್ ಮೇಲೆ ಮಾತಾಡಿದಾರೆ ಅವರು. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ನೋಡೋಣ. ಏನು ಹೇಳ್ತಾರೆ ಇವರು ಈ ಫಾರ್ಗಾಟನ್ ಜೆಂಡರ್ ಬದಲು. ಸೊ ನೆನ್ಪಿಡ್ಕೋರಿ, ಫಾರ್ಗಾಟನ್ ಜೆಂಡರ್ ಯಾವುದಪ್ಪ ಅಂತಂದ್ರೆ ಈಗ ನಾವು ಟ್ರಾನ್ಸ್ಜೆಂಡರ್ ಏನಂತೀವಲ್ಲ, ಥರ್ಡ್ ಜೆಂಡರ್, ಮೇಲ್ ಫೀಮೇಲ್ ಬಿಟ್ಟು ಇನ್ನೊಂದು ಜೆಂಡರ್ ನಾವು ಏನಿರ್ತಲ್ಲ ಅದ್ರ ಬಗ್ಗೆ ಇವರು ಒಂದು ಕನ್ಸರ್ನ್ ತೊಗೊಂಡು ಮಾತಾಡಿದಾರೆ. ಮೊದಲಿಗೆ ಇಂಟ್ರೊಡಕ್ಷನ್ ನೋಡ್ರಿ. Deepika Bharadwaj begins her TED talk by addressing the audience with a powerful statement about gender diversity. She introduces the concept of non-binary and gender diverse identities, emphasizing that these are often overlooked in discussion that focus predominantly on binary gender categories, male and female. So Deepika Bharadwaj ಅವರು ಏನು ಮಾಡ್ತಾರಪ್ಪ ಅಂದ್ರೆ ಟೆಡ್ ಟಾಕ್ ಒಳಗೆ ಅಡ್ರೆಸ್ ಮಾಡ್ಬೇಕಾರೆ ಮೊದಲಿಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಎದ್ರ ಬಗ್ಗೆಪ್ಪ ಅಂತಂದ್ರೆ ಜೆಂಡರ್ ಡೈವರ್ಸಿಟಿ ಒಳಗೆ. ಜೆಂಡರ್ ಡೈವರ್ಸಿಟಿ ಅಂದ್ರೆ ಜೆಂಡರ್ ಒಳಗೆ ಇರುವಂಥ ತಾರತಮ್ಯಗಳು, ಜೆಂಡರ್ ಬಗ್ಗೆ ನಾವು ಮಾಡುವಂಥ ತಾರತಮ್ಯಗಳ ಬಗ್ಗೆ ಮಾತಾಡಕತ್ತಪ್ಪ ಅಂತಂದ್ರೆ ಬರೀ ನಾವು ಏನು ಮಾಡ್ತೀವಿ, ಮೇಲ್ ಆ್ಯಂಡ್ ಫೀಮೇಲ್ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡ್ತೇವೆ ಹೊರತಾಗಿ ಈ ನಾನ್ ಬೈನರಿ ಜೆಂಡರ್ ಬಗ್ಗೆ ಅಥವಾ ಜೆಂಡರ್ ಡೈವರ್ಸ್ ಇರುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ, ಬೈನರಿ ಜೆಂಡರ್ಸ್ ಬಗ್ಗೆ ನಾವೇನು ಮಾಡೋಂಗಿಲ್ಲ, ಮಾತಾಡಂಗಿಲ್ಲ. ಅಂದರೆ ಏನು, ಥರ್ಡ್ ಜೆಂಡರ್ ಬಗ್ಗೆ ನಾವು ಆಲ್ಮೋಸ್ಟ್ ಜೆಂಡರ್ ಬಗ್ಗೆ ಅಂದ್ರೆ ಓನ್ಲಿ ಮೇಲ್ ಮತ್ತು ಫೀಮೇಲ್ ಅಷ್ಟೇ ಕನ್ಸಿಡರ್ ಮಾಡ್ತೇವೆ. ವಿ ಡು ನಾಟ್ ಕನ್ಸಿಡರ್ಡ್ ದ ಥರ್ಡ್ ಜೆಂಡರ್. ಓಕೆ, ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಮೊದಲಿಗೆ ಅವರು ಇಂಟ್ರೊಡಕ್ಷನ್ ಒಳಗೆ ಅಂದ್ರೆ ಈ ದೀಪಿಕಾ ಭಾರದ್ವಾಜ್ ಇಂಟ್ರೊಡ್ಯೂಸ್ ಮಾಡ್ತಾರೆ ತಮ್ಮ ಒಂದು ಟೆಡ್ ಟಾಕ್ ಒಳಗೆ. ನೆಕ್ಸ್ಟ್ ನೋಡ್ರಿ ಏನೈತಿ ಕಾನ್ಸೆಪ್ಟ. ಸೊ ಪರ್ಸನಲ್ ಕನೆಕ್ಷನ್ ಆ್ಯಂಡ್ ಮೋಟಿವೇಶನ್. ಸೊ ಅವರ ಒಂದು ಪರ್ಸನಲ್ ಕನೆಕ್ಷನ್ ಹೆಂಗಾಯಿತು ಈ ಜೆಂಡರ್ ಥರ್ಡ್ ಜೆಂಡರ್ದವ್ರ ಜೊತೆಗೆ, ಅಥವಾ ಅವ್ರ ಮೇಲೆ ಯಾಕೆ ಕನ್ಸರ್ನ್, ಅವ್ರ ಬಗ್ಗೆ ಏನಂತಾರೆ ಇವರು ಅಂತಂದು ಹೇಳಿ ಹೆಂಗೆ ಸ್ಟಾರ್ಟ್ ಆತ ಅನ್ನೋದು ಅವ್ರ ರಿಲೇಷನ್ಶಿಪ್ ಅನ್ನೋದು, ಅವ್ರ ಪರ್ಸನಲ್ ರಿಲೇಷನ್ಶಿಪ್ ಎಲ್ಲ ಅವ್ರ ಬಗ್ಗೆ ಯಾಕೆ ಕನ್ಸರ್ನ್ ಐತಿ, ಯಾಕೆ ಈ ಟೆಕ್ ಮೇಲೆ ಅವ್ರು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ರಿ. ಭಾರದ್ವಾಜ್ ಶೇರ್ಸ್ ಹರ್ ಪರ್ಸನಲ್ ಜರ್ನಿ ಆ್ಯಂಡ್ ಮೋಟಿವ್ಸ್ ಫಾರ್ ಎಕ್ಸ್ಪ್ಲೋರಿಂಗ್ ಜೆಂಡರ್ ಡೈವರ್ಸಿಟಿ. ಶಿ ರೀಕೌಂಟ್ಸ್ ಹರ್ ಎಕ್ಸ್ಪೀರಿಯನ್ಸಸ್ ಆಫ್ ಎನ್ಕೌಂಟರಿಂಗ್ ಇಂಡಿವಿಜುವಲ್ಸ್ ಹೂ ಐಡೆಂಟಿಫೈ ಔಟ್ಸೈಡ್ ದ ಟ್ರೆಡಿಷನಲ್ binary framework and her realization of the profound impact that societal norms and legal systems have on these individual lives. ಸೊ ಅವರು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಿಗೆ ಬರ್ತಾರ, ಅವ್ರು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಎಕ್ಸ್ಪ್ಲೋರ್ ಅಂದ್ರೆ ಹುಡುಕಾಡೋದು. ಈಗ ನೋಡ್ರಿ, ನಾವು ಸೊಸೈಟಿ ಒಳಗೆ ಏನಪ್ಪ ಅಂತಂದ್ರೆ ಬರೀ ಎರಡು ಜೆಂಡರ್ ಅಂತೀವಿ, ದಟ್ ಈಸ್ ನಾರ್ಮಲ್ ಟ್ರೆಡಿಷನಲ್ ಬೈನರಿ. ಟ್ರೆಡಿಷನಲ್ ಬೈನರಿ ಅಂದ್ರೆ ಎರಡು, ಬೈನರಿ ಅಂದ್ರೆ ಎರಡು ರೀ, ಒಂದು ಮೇಲ ಒಂದು ಫೀಮೇಲ್ ಬಗ್ಗೆ ಅಷ್ಟೇ ನಮ್ಗೆ ಏನಪ್ಪ ಅಂತಂದ್ರೆ ಕೇರ್ ಮತ್ತು ಕನ್ಸರ್ನ್ ಅಂತೈತಿ. ಆಮೇಲೆ ನಮ್ಮ ಇಂಡಿವಿಜುವಲ್ ಲೈಫ್ಸ್ಗಳು ಕೂಡ ಏನಪ್ಪ ಅಂತಂದ್ರೆ ವಿ ಓನ್ಲಿ ಫೋಕಸ್ ಆನ್ ದೀಸ್ ಟು ಮೇಲ್ ಆ್ಯಂಡ್ ಫೀಮೇಲ್. ವೆನ್ ಇಟ್ ಕಮ್ಸ್ ಟು ದ ಥರ್ಡ್ ಜೆಂಡರ್ ಅದ್ರ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ ಅಂತ ಹೇಳಿ ಇಲ್ಲಿ ದೀಪಿಕಾ ಭಾರದ್ವಾಜ್ ಅವರು ಹೇಳ್ತಾರೆ. ನೋಡ್ರಿ, realization of the profound impact the societal norms and legal systems have on these individual lives. ಸೊ ಈ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಲೈಫ್ಸ್ ನೋಡ್ರಿ, ಇವರೇನು ಭಾಳಷ್ಟು ಜನ ಇರಂಗಿಲ್ಲ ಯಾರಪ್ಪ ಅಂತಂದ್ರೆ ಥರ್ಡ್ ಜೆಂಡರ್ ಅವ್ರು ಥರ್ಡ್ ಜೆಂಡರ್ದವ್ರು ಹೆಂಗಪ್ಪ ಅಂತಂದ್ರೆ ತಮ್ಮದೇ ಒಂದು ಈಗ ನಮ್ಮ ಸೊಸೈಟಲ್ ಪ್ರಾಬ್ಲಮ್ಸ್ ಇರ್ತಾವೆ ನೋಡ್ರಿ. ನಾವು ಏನಪ್ಪ ಅಂತಂದ್ರೆ ನಾರ್ಮಲ್ ಒಬ್ಬ ಮೇಲ್ ಫೀಮೇಲ್ ಏನು ಮಾಡ್ತಾರಪ್ಪ ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡೋಂಗಿಲ್ಲ. ಆಮೇಲೆ ಅವ್ರ ಮೇಲೆ ಲಾಸ್ನು ಭಾಳಷ್ಟು ಇಂಪೋಸ್ ಮಾಡಂಗಿಲ್ಲ. ಅಂದ್ರೆ ಎಲ್ಲದಕ್ಕೂ ಕೂಡ ಏನಪ್ಪ ಅಂತಂದ್ರೆ ಅವ್ರನ್ನ ರಿಸ್ಟ್ರಿಕ್ಷನ್ಸ್ ಆಗಿಟ್ಟಿರ್ತೀವಿ. ಸ್ಪೆಷಲಿ ನೋಡ್ರಿ, ಲಾಸ್ ಹೆಂಗೆ ಬೇಕಂಗೆ ಎಷ್ಟೇ ಬೇಕಾದ್ರೆ ಕಟ್ಟಿನಿದ್ರು ಓಕೆ ಇರ್ತೈತಿ. ಆದ್ರೆ ಈ ಸೊಸೈಟಲ್ ಮೈಂಡ್ಸೆಟ್ ಇರ್ತಾವೆ, ಭಾಳ ಕೆಟ್ಟಿರ್ತಾವ್ರೆ ಸೊಸೈಟಿ ಒಳಗೆ, ಸಮಾಜದೊಳಗೆ ಕೆಟ್ಟ ಜನ ಇರ್ತಾರೆ. ಅವ್ರ ಬಗ್ಗೆ ಒಂದು ಭಾಳಷ್ಟು ಒಂದು ಕ್ರೂರತೆ ನಡ್ಕೋತಿರ್ತಾರೆ ಅವ್ರ ಜೊತೆಗೆ. ಸೊ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಅವ್ರು ವಿಚಾರ ಮಾಡಿ ಈ ಒಂದು ಟಾಕನ್ನು ಮಾತಾಡಿದ್ದಾರೆ. ದಿಸ್ ಪರ್ಸನಲ್ ಕನೆಕ್ಷನ್ ಫ್ಯೂಲ್ಸ್ ಹರ್ ಪ್ಯಾಷನ್ ಫಾರ್ ಅಡ್ವೊಕೇಟಿಂಗ್ ಫಾರ್ ಗ್ರೇಟರ್ ರೆಕಗ್ನೈಸೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜೆಂಡರ್ ಡೈವರ್ಸಿಟಿ. ಸೊ ಇದ ಏನಪ್ಪ ಅಂತಂದ್ರೆ ಒಂದು ಫ್ಯೂಲ್ ಇದ್ದಂಗೆ, ಬೆಂಕಿ ಹಚ್ಚೋಕೆ ಒಂದು ಫ್ಯೂಲ್ ಇದ್ದಂಗೆ ಅದು ಆಗ್ತೈತೆ. ಆಮೇಲೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಇದ್ರೊಳಗೆ ಇರುವಂಥ ಅವ್ರೊಳಗೆ ಇರುವಂಥ ಪ್ರಾಬ್ಲಮ್ಸನ್ನ, ಸಮಾಜದೊಳಗೆ ಇರುವಂಥ ಈ ಜೆಂಡರ್ ಮೇಲಿರುವಂಥ ಪ್ರಾಬ್ಲಮ್ಸನ್ನ ಹೊರಗೆ ತರಬೇಕಂತ ಹೇಳಿ ಈ ಒಂದು ಟೆಡ್ ಟಾಕನ್ನು ಅವರು ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಅದ್ರಾಗ ಈಗ ಫಸ್ಟ್ ಕಾನ್ಸೆಪ್ಟ್ ಅವ್ರು ಏನು ಹೇಳ್ತಾರಂದ್ರೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಆ್ಯಂಡ್ ಕಲ್ಚರಲ್ ಪರ್ಸ್ಪೆಕ್ಟಿವ್ಸ್. ಸೊ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಯಾವ ಬರ್ತಾವ ಅವ್ರ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ಮೊದಲಿಗೆ ಹಿಸ್ಟಾರಿಕಲ್ ಎಕ್ಸ್ಕ್ಲೂಷನ್ ನೋಡ್ರಿ. ಭಾರದ್ವಾಜ್ discusses how various cultures have historically recognized and respected non-binary and gender diverse identities. She highlights that many indigenous cultures have long had spaces and roles for individuals who do not fit in the binary gender mold, such as the Hijras in South Asia, or two-spirit people in many indigenous cultures in North America. So ಇಲ್ಲಿ ನೋಡ್ರಿ, ಹಿಸ್ಟಾರಿಕಲ್ ಎಕ್ಸ್ಕ್ಲೂಷನ್ ಕೊಡ್ತಾರೆ. ಹೆಂಗಪ್ಪ ಅಂತಂದ್ರೆ ಅವ್ರಿಗೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತಿತ್ತು ಪ್ರತಿಯೊಂದು ರಿಲಿಜನ್ ಒಳಗೆ, ಕಲ್ಚರ್ ಒಳಗೆ. ಇಲ್ಲಿ ಅವ್ರು ಎರಡು ಎಕ್ಸಾಂಪಲ್ ಕೊಡ್ತಾರ. ಏನಪ್ಪ ಅಂದ್ರೆ ಅವ್ರನ್ನ ಹೆಂಗೆ ಐಡೆಂಟಿಫೈ ಮಾಡ್ತಿದ್ರು ಅಂದ್ರೆ, ಈ ನೋಡ್ರಿ ಸೌತ್ ಏಷ್ಯಾ ಒಳಗೆ ಏನಪ್ಪ ಅಂತಂದ್ರೆ ಒಂದು ಸ್ಪೆಷಲ್ ಮೋಲ್ಡ್ ಅನ್ನು ಕೊಡ್ತಾರೆ. ಒಂದು ಹೊಸ ಏನಂದ್ರೆ ಅವ್ರಿಗೊಂದು ಟರ್ಮಿನಾಲಜಿಯನ್ನು ಕೊಡ್ತಾರೆ.
ತಗೋತಾರ. ಸೌತ್ ಏಷ್ಯಾ ಒಳಗೆ ಅವ್ರಿಗೆ ಏನು ಕರೆದ್ರಪ್ಪ ಅಂದ್ರೆ ಹಿಜ್ರಾ ಅಂತ ಹೇಳಿ. ಹಿಜ್ರಾ ಅಂದ್ರೆ ಏನ್ರಿ, ಟೂ ಸ್ಪಿರಿಟ್ ಪೀಪಲ್ ಅಂದಂಗ. ಅಂದ್ರೆ ಅವ್ರೊಳಗೆ 2 ಸ್ಪಿರಿಟ್ ಇದೆ ಅಂತ, ಒಂದು ಹೆಣ್ಣು ಮತ್ತು ಗಂಡು ಎರಡೂದ್ರ ಸ್ಪಿರಿಟ್ ಇರ್ತಾವ, ಆತ್ಮ ಅವ್ರೊಳಗೆ ಇರ್ತದೆ ಅಂತ ಹೇಳಿ ಕರಿತಾರ. ಟೂ ಸ್ಪಿರಿಟ್ ಪೀಪಲ್ ಇನ್ ಮೆನಿ ಇಂಡಿಜಿನಿಯಸ್ ಕಲ್ಚರ್ಸ್ ಇನ್ ನಾರ್ತ್ ಅಮೆರಿಕಾ. ನಾರ್ತ್ ಅಮೆರಿಕಾ ಒಳಗೂ ಕೂಡ ಅವರಿಗೆ ಟೂ ಸ್ಪಿರಿಟೆಡ್ ಪೀಪಲ್ ಅಂತ ಹೇಳಿ ಕರಿತೀವಿ ನಾವು. ಸೊ ಇಂಥದ್ದು ಏನಪ್ಪ ಅಂದ್ರೆ ಒಂದು ಕಾನ್ಸೆಪ್ಟ್ ರೆಡಿ ಆಗ್ತದೆ ಅಂತ ಹೇಳಿ ಯಾರು ಹೇಳ್ತಾರೆ ಇಲ್ಲಿ, ಭಾರದ್ವಾಜರು ಹೇಳ್ತಾರೆ. ಅಂದ್ರೆ ಸೋಷಲ್ ಆಗಿರಲಿ, ಹಿಸ್ಟಾರಿಕಲ್ ಆಗಲಿ, ಸ್ಪೆಷಲಿ ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ಪರ್ಸ್ಪೆಕ್ಟಿವ್ ಹೆಂಗದ ನೋಡ್ರಿ. ನಮ್ಮೊಳಗೂ ಕೂಡ ಒಂದು ಸ್ಪೆಷಲ್ ಐಡೆಂಟಿಟಿ ಕೊಟ್ಟೆ ನಾವು ಅವ್ರಿಗೆ. ಯಾರಿಗೆ ಈ ನಾವೇನಂತಲ್ಲ ಈ ಜೆಂಡರ್, ಥರ್ಡ್ ಜೆಂಡರ್ ಅವರಿಗೆ ಸ್ಪೆಷಲಿ ನಾವು ಅರ್ಧನಾರೀಶ್ವರ ಅಂತ ಹೇಳಿ ಕರಿತೀವಿ, ಅಥವಾ ಈಗ ಶಿವ ಪಾರ್ವತಿ ಮಿಕ್ಸ್ ಇರುವಂಥದ್ದು ದೇವ್ರಿಗೆ ಕರಿತೀವಿ ನೋಡ್ರಿ. ಆ ರೀತಿ ನಾವು ಏನಪ್ಪ ಅಂದ್ರೆ ಒಂದು ಸ್ಪೆಷಲ್ ಅವರಿಗೆ ಸ್ಥಾನಮಾನನ ಕೊಟ್ಟಿದ್ದೀವಿ ಅಂತಂದು ಹೇಳಿ ಈವನ್ ದೀಪಿಕಾ ಭಾರದ್ವಾಜ್ ಕೂಡ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, colonial impact. The talk also addresses how colonialism imposed binary gender norms on many societies, leading to the marginalization and erasure of non-binary and gender diverse identities. Bharadwaj explains how colonial powers enforced rigid gender roles that disrupted and suppressed existing gender diversity. ಸೊ ಈ ಕೊಲೋನಿಯಲ್ ಇಂಪ್ಯಾಕ್ಟ್ ಇಂದ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ನಮಗೇನು ಥರ್ಡ್ ಜೆಂಡರ್ ನಾವು ರೆಸ್ಪೆಕ್ಟ್ ಕೊಡ್ತಿದ್ವಿ ಇಲ್ಲ, ಅದೆಲ್ಲ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಕಮ್ಮಿ ಆಗಿಬಿಟ್ಟೈತಿ. ಓಕೆ, ಯಾಕಪ್ಪ ಅಂತಂದ್ರೆ ಈ ಕೊಲೊನೀಸ್ ಏನಿದ್ರು ಸ್ಪೆಷಲಿ ಈ ಬ್ರಿಟಿಷರ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ದಿ ಐಡೆಂಟಿಫೈಡ್ ಓನ್ಲಿ 2 genders, ವಿಚ್ ಆರ್ ದೋಸ್, ಒನ್ ಈಸ್ ಮೇಲ್ ಆ್ಯಂಡ್ ಅನದರ್ ಒನ್ ಈಸ್ ಫೀಮೇಲ್. ಸೊ ಇಂಥ ಡೈವರ್ಸಿಫೈಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಾವೆಲ್ಲ ಕೊಲೋನಿಯಲ್ ಮೈಂಡ್ಸೆಟ್ ಹೊಂದಿದ್ದೇವೆ ಈಗ ಆಲ್ರೆಡಿ. ನಾವು ನೋಡ್ರಿ, ನಾವು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ನಮ್ಮ ಒಂದು ನಡವಳಿಕೆ ಹಾವ ಭಾವ ಚಾಲ್ ಎಲ್ಲರೂ ಹೆಂಗಪ್ಪ ಅಂತಂದ್ರೆ ಬ್ರಿಟಿಷರ್ದಾಗಿರ್ತೈತಿ. ಸೊ ಮೆಂಟಲಿ ವಿ ಆರ್ ಆಲ್ ಬ್ರಿಟಿಷರ್ಸ್, ಬಟ್ ಟ್ರೆಡಿಷನಲಿ ಆ್ಯಂಡ್ ಕಲ್ಚರಿ ಸಮ್ವೇರ್ ನಮ್ಮ ರೂಟ್ಸ್ ಇನ್ನು ನಾವು ಎಲ್ಲಿದ್ದೀವಿ, ಇಂಡಿಯಾ ಒಳಗಿದ್ದೀವಿ, ಅಥವಾ ಇಂಡಿಯನ್ ಕಲ್ಚರ್ನ ಸ್ವಲ್ಪ ಅವಾಗ ಫಾಲೋ ಮಾಡ್ತೀವಿ. ಇಲ್ಲಿ ಕೊಲೋನಿಯಲ್ ಇಂಪ್ಯಾಕ್ಟ್ ಹೆಂಗಾಗೈತಪ್ಪ ಅಂತಂದ್ರೆ ನಮ್ಮ ಮೈಂಡ್ಸೆಟ್ ಒಳಗೆ ಆಗಿದ್ರಿಂದ ವಿ ಸಿ ದೀಸ್ ಥರ್ಡ್ ಜೆಂಡರ್ ಪೀಪಲ್ ಆ್ಯಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ನೋದು ಒಂದು ಮಾತನ್ನು ಯಾರು ಹೇಳ್ತಾರೆ ರೀ, ದೀಪಿಕಾ ಭಾರದ್ವಾಜ್ ಅವರು ತಮ್ಮ ಒಂದು ಟೆಡಿ ಟಾಕ್ ಮೂಲಕ ನಮ್ಗೆ ಹೇಳತ್ತಾರ. ಒಂದು ನೋಡ್ರಿ ಏನು ಹೇಳ್ತಾರೆ ಇಲ್ಲಿ, ಪವರ್ಸ್ ಎನ್ಫೋರ್ಸ್ಡ್ ರಿಜಿಡ್ ಜೆಂಡರ್ ರೂಲ್ಸ್ ದ್ಯಾಟ್ ಡಿಸ್ರಪ್ಟೆಡ್ ಆ್ಯಂಡ್ ಸಪ್ರೆಸ್ಡ್ ಎಕ್ಸಿಸ್ಟಿಂಗ್ ಜೆಂಡರ್ ಡೈವರ್ಸಿಟಿ. ಸೊ ಈ ಸದ್ಯಕ್ಕಿರುವಂಥ ಜೆಂಡರ್ ಡೈವರ್ಸಿಟಿ ಏನದಪ್ಪ ಅಂತಂದ್ರೆ ಅವು ಜಾಸ್ತಿನ ಹಾಕುವಂತ ಹೋದ್ವು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇದಿಷ್ಟು ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ಕಾಂಟೆಕ್ಸ್ಟ್ಗಳು. ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಚಾಲೆಂಜಸ್ ಫೇಸ್ಡ್ ಬೈ ನಾನ್ ಬೈನರಿ ಆ್ಯಂಡ್ ಜೆಂಡರ್ ಡೈವರ್ಸ್ ಇಂಡಿವಿಜುವಲ್. ಸೊ ಜೆಂಡರ್ ಡೈವರ್ಸ್ ಇಂಡಿವಿಜುವಲ್ ಮತ್ತು ನಾನ್ ಬೈನರಿ ಒಳಗೆ ಏನಪ್ಪ ಅಂತಂದ್ರೆ ಒಂದು ಪ್ರಾಬ್ಲಮ್ಸ್ ಅವ್ರು ಏನು ಫೇಸ್ ಮಾಡ್ತಾರೆ, ಚಾಲೆಂಜಸ್ಗಳು ಏನು ಫೇಸ್ ಮಾಡ್ತಾರೆ ನೆನ್ಬಿಡ್ಕೋರಿ. ಮತ್ತೊಮ್ಮೆ ನಾನ್ ಬೈನರಿ ನಿಮಗೆ ಡೆಫಿನೇಷನ್ ಹೇಳ್ತಾರೆ ನೋಡ್ರಿ, ಪೀಪಲ್ ಹೂ ಡೋಂಟ್ ಐಡೆಂಟಿಫೈ ಆಸ್ ಎಕ್ಸ್ಕ್ಲೂಸಿವ್ಲಿ ಮೇಲ್ ಆರ್ ಫೀಮೇಲ್. ಯಾರು ಕಂಪ್ಲೀಟಾಗಿ ಮೇಲ್ನು ಅನ್ಕೊಳಂಗಿಲ್ಲ ತಮ್ಮ ಮತ್ತು ಫೀಮೇಲ್ ಆಗಿನೂ ಅನ್ಕೊಳಂಗಿಲ್ಲ, ಅವ್ರಿಗೆ ನಾವೇನಂತೀವಪ್ಪ ಅಂತಂದ್ರೆ ಜೆಂಡರ್ ನಾನ್ ಬೈನರಿ ಅಂತ ಹೇಳಿ ಕರಿತೇವೆ. ಅಥವಾ ಅವ್ರು ಹೆಂಗೆ ಐಡೆಂಟಿಫೈ ಮಾಡ್ಕೋಬೇಕು ಅಂದ್ರೆ ನೀದರ್ ಮೇಲ್ ಇದ್ರೆ ಫೀಮೇಲ್ ಅನ್ಕೊಂಡಿರ್ತಾರ, ಫೀಮೇಲ್ ಇದ್ರೆ ಮೇಲ್ ಅನ್ಕೊಂಡಿರ್ತಾರ, ಅಥವಾ ಇನ್ನೊಂದೇನಪ್ಪ ಅಂದ್ರೆ ನೀದರ್ ಅವರ ಕಾಂಬಿನೇಷನ್, ಅವ್ರು ಎರಡೂ ಮೇಲ್ ಮತ್ತು ಫೀಮೇಲ್ ಇರುವಂಥದ್ದು ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ನಾವೇನು ಕರಿತೀವಿ ನಾನ್ ಬೈನರೀಸ್ ಅಂತ ಹೇಳಿ ಕರಿತೇವೆ, ನೆನ್ಪಿಟ್ಕೊರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಲೀಗಲ್ ಆ್ಯಂಡ್ ಸೋಷಲ್ ಆಬ್ಸ್ಟಿಕಲ್ಸ್. ಸೊ ಅವರಿಗೆ ಬರುವಂಥ ಲೀಗಲ್ ಮತ್ತು ಸೋಷಲ್ ಸೊಸೈಟಿ ಒಳಗಿರುವಂಥ ಆಬ್ಸ್ಟಿಕಲ್ಸ್ ಅಂದರೆ ಅಡೆತಡೆಗಳು, ಲೀಗಲ್ ಆಗಿ ಬರುವಂಥ ಅಡೆತಡೆಗಳು ಯಾವ್ಯಾವು. ಭಾರದ್ವಾಜ್ ಔಟ್ಲೈನ್ಸ್ ದ ಡಿಫಿಕಲ್ಟೀಸ್ ನಾನ್ ಬೈನರಿ ಆ್ಯಂಡ್ ಜೆಂಡರ್ ಡೈವರ್ಸ್ ಇಂಡಿವಿಜುವಲ್ ಫೇಸ್, including the lack of legal recognition and difficulties in obtaining accurate identification documents. This legal invisibility can lead to significant problems in areas like healthcare, employment and social services. So my dear students, ಈ legal and social obstacles ಅವ್ರಿಗೆ ಭಾಳ ಬರ್ತಾರೆ. ಸೊ ಸಮಾಜದೊಳಗೆ ನೋಡ್ರಿ ಅವ್ರಿಗೆ ಭಾಳಷ್ಟು ಏನಪ್ಪ ಅಂತಂದ್ರೆ ಸಮಾಜದೊಳಗೆ ಭಾಳಷ್ಟು ಹೆಸರು ಇಡ್ತಿರ್ತಾರೆ ಜನ ಅವರಿಗೆ, ಅದೊಂದು ಕಾನ್ಸೆಪ್ಟ. ಇನ್ನೊಂದು ಲೀಗಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಅವ್ರಿಗೆ ನಾವು ಈಗ ಮೊದಲು ಬರೀ ಮೇಲ್ ಮತ್ತು ಫೀಮೇಲ್ ಅಷ್ಟೇ ಇತ್ತು. ಈಗ ನೋಡಿ ನೀವು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಥರ್ಡ್ ಜೆಂಡರ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ, ಒಂದು ಡೈಲಾಗ್ ಬಾಕ್ಸ್ ಇಟ್ಟಿರ್ತಾರೆ, ಅಲ್ಲಿ ಕ್ಲಿಕ್ ಮಾಡೋದು ಥರ್ಡ್ ಜೆಂಡರ್ ಅಂತ ಹೇಳಿ. ಆದರೆ ಮೊದಲಿಗೆ ಅವೆಲ್ಲ ಇದಿರಲಿಲ್ಲ. ಸೊ ಲೀಗಲಿನೂ ಕೂಡ ಅವ್ರು ಭಾಳಷ್ಟು ಒಂದು ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ತಿದ್ರು ಅಂತಂದು ಹೇಳಿ ಯಾರು ಹೇಳ್ತಾರೆ ಇಲ್ಲಿ, ದೀಪಿಕಾ ಭಾರದ್ವಾಜ್ ಅವರು ತಮ್ಮ ಟೆಡಿ ಟಾಕ್ ಮೂಲಕ ಇದನ್ನು ಹೇಳ್ತಾರೆ. ಟೈಟಲ್ ಅಂತ ಬಿಟ್ಕೋರಿ, ದ ಫಾರ್ಗಾಟನ್ ಜೆಂಡರ್. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಗೆ ಹೇಳಿದ ಅರ್ಥ ಆಗಿತ್ತಪ್ಪ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಲೈಕ್ ಕೊಡೋದ್ರೆ ಮರ್ಯಾಕೆ ಹೋಗ್ಬೇಡ್ರಿ. ಎಸ್ ನೆಕ್ಸ್ಟ್ ನೋಡ್ರಿ, ಈಗ ಹೆಲ್ತ್ ಕೇರ್ ಮತ್ತು ಎಂಪ್ಲಾಯ್ಮೆಂಟ್, ಸೋಷಲ್ ಸರ್ವಿಸ್ ಎಲ್ಲದ್ರೊಳಗೂ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಪ್ರಾಬ್ಲಮ್ ಆಗಿಬಿಡ್ತಿದ್ದು ವೆನ್ ಇಟ್ ಕಮ್ಸ್ ಟು ದ ಜೆಂಡರ್.
ಯಾಕಂದ್ರೆ ನೋಡ್ರಿ ಎಂಪ್ಲಾಯ್ಮೆಂಟ್ ಒಳಗೆ ಅವ್ರು ಥರ್ಡ್ ಜೆಂಡರ್ ಇರ್ತಾರೆ, ಅವ್ರಿಗೊಂದು ಕ್ಯಾಟಗರಿ ಬರಬೇಕು. ಹೆಲ್ತ್ ಕೇರ್ ಒಳಗೆ ಇವ್ರು ಮೇಲ್ ಅದರ ಫಿಮೇಲ್ ಅಂತಂದ್ರೆ ಐಡೆಂಟಿಫೈ ಮಾಡೋ ಬರೋಂಗಿಲ್ಲ. ಬಟ್ ವಿ ಕ್ಯಾನ್ ಅಲ್ಲೊಂದು ಟಿಕ್ ಬಾಕ್ಸ್ ಇತ್ತು, ಡೈಲಾಗ್ ಬಾಕ್ಸ್ ಇತ್ತಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಥರ್ಡ್ ಜೆಂಡರ್ ಅಂತ ಟಿಕ್ ಇತ್ತಂದ್ರೆ ಅದನ್ನು ಮಾಡ್ಕೊಂಡು ಅವರು ಟ್ರೀಟ್ಮೆಂಟ್ ತೊಗೋಬೋದಾಗಿತ್ತು. ಸೊ ದೇ ಹ್ಯಾವ್ ಗಾಟ್ ದೇರ್ ಓನ್ ಪ್ರಾಬ್ಲಮ್ಸ್. ಸೊ ಅದಕ್ಕಾಗಿ ಭಾಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತಂದೇಳಿ ಯಾರು ಹೇಳ್ತಾರೆ ಅಲ್ಲಿ ದೀಪಿಕಾ ಬಾರ್ದ್ವಾಜ್ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಪ್ರಾಬ್ಲಮ್ ಏನದು, ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಇಂಪ್ಯಾಕ್ಟ್. ಸೊ ಚಾಲೆಂಜಸ್ ಇವೆಲ್ಲ ಮೆಂಟಲ್ ಮತ್ತು ಇಮೋಷ್ನಲಿ ಕೂಡ ಭಾಳಷ್ಟು ಅವ್ರು ಕುಗ್ಗುತ್ತಾರ ಅಂತಂದೇಳಿ ಹೇಳ್ತಾರೆ ಇಲ್ಲಿ. ದ ಟೆಡ್ ಟಾಕ್ ಡೆಲೀವ್ಸ್ into the psychological effect of being non-binary in a predominantly binary world. Bharadwaj emphasizes the mental health struggles that arise from societal rejection, discrimination, and the stress of navigating systems that do not recognize their identity. ಸೊ ಏನಪ್ಪ ಅಂತಂದ್ರೆ ಸೈಕಾಲಜಿಕಲಿ ಕೂಡ ಒಂದು ಮನೋಬಲದಿಂದನೂ ಕೂಡ ಅವ್ರು ಭಾಳಷ್ಟು ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ. ಯಾರು ನಾನ್ ಬೈನರೀಸ್ ಹೇಳಿದೆ ನಿಮ್ಗೆ. ನಾನ್ ಬೈನರೀಸ್ ಅಂದ್ರೆ ಏನ್ರಿ, ಈ ಕಡೆ ಮೇಲೂ ಇರೋಂಗಿಲ್ಲ ಫಿಮೇಲ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಕೊಂಗಿಲ್ಲ, ಅಥವಾ ಅವ್ರು ಎರಡೂ ಕೂಡ ಐಡೆಂಟಿಫೈ ಮಾಡೋದು, ನಮ್ಮ ಮೇಲೋದೇನೆ ಫಿಮೇಲ್ ಅಂತ ಹೇಳಿ ಐಡೆಂಟಿಫೈ ಮಾಡ್ತಿರ್ತಾರೆ ಅವರು. ಸೊ ಅಂಥವ್ರಿಗೆ ನಾವೇನಂತೀವಿ ನಾನ್ ಬೈನರೀಸ್ ಅಂತ ಕರಿತೀವಿ. ಸೊ ಅವರು ಪ್ರಾಬ್ಲಮ್ಸ್ ಭಾಳಷ್ಟು ಫೇಸ್ ಮಾಡ್ತಾರೆ. ಮೆಂಟಲ್ ಮತ್ತು ಇಮೋಷನಲ್ ಪ್ರಾಬ್ಲಮ್ಸ್ ಭಾಳಷ್ಟು ನಿಮ್ಗೆ ಗೊತ್ತೈತದ. ಸೊ ಸಮಾಜದೊಳಗೆ ನಾವು ಅವ್ರನ್ನ ಯಾವ ರೀತಿ ಒಂದು ಕಾಣ್ತೀವಿ ಅಂತ ಹೇಳಿ. ಓಕೆ, ಸ್ಟ್ರಗಲ್ಸ್ ದಟ್ ಅರೈಸ್ ಫ್ರಮ್ ಸೊಸೈಟಲ್ ರಿಜೆಕ್ಷನ್. ಸೊ ಸಮಾಜ ಕೂಡ ಅವ್ರನ್ನ ರಿಜೆಕ್ಟ್ ಮಾಡ್ತಿರ್ತೈತಿ, ಡಿಸ್ಕ್ರಿಮಿನೇಟ್ ಮಾಡ್ತಿರ್ತೈತಿ, ಅಂದ್ರೆ ಅವ್ರನ್ನ ದೂರ ಇಡ್ತಿರ್ತೈತಿ, ಡಿಸ್ಕ್ರಿಮಿನೇಟ್ ಮಾಡ್ತೈತಿ. ಆ್ಯಂಡ್ ದ ಸ್ಟ್ರೆಸ್ ಆಫ್ ನೇವಿಗೇಟಿಂಗ್ ಸಿಸ್ಟಮ್ಸ್ ದಟ್ ಡು ನಾಟ್ ರೆಕಗ್ನೈಸ್ ದೇರ್ ಐಡೆಂಟಿಟಿ. ಸೊ ನೇವಿಗೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಸಮಾಜದೊಳಗೆ ಅವ್ರನ್ನ ಎಲ್ಲೇ ನೋಡ್ರಿ ಯಾವುದೇ ಒಂದು ಸ್ಥಾನಮಾನ ಕ್ಷೇತ್ರದೊಳಗೂ ಕೂಡ ಒಂದು ಒಳ್ಳೆಯ ರೀತಿ ಅವ್ರನ್ನ ರೆಕಗ್ನೈಸ್ ಮಾಡಂಗಿಲ್ಲ, ಅಥವಾ ಒಂದು ಐಡೆಂಟಿಟಿನ ಅವ್ರನ್ನ ಫೈಂಡ್ ಔಟ್ ನಾವು ಕೊಡಂಗಿಲ್ಲ. ಲೀಗಲಿ ಆಗಿರ್ಬೋದು, ಸಮಾಜದೊಳಗೆ ಇರ್ಬೋದು. ಓಕೆ, ಈ ಒಂದು ಕಾನ್ಸೆಪ್ಟ್ಸ್ನ ಯಾರು ತರ್ತಾರಲ್ಲಿ ದೀಪಿಕಾ ಬಾರದ್ವಾಜ್ ಅವರು ನಮ್ಗೆ ಹೇಳ್ತಾಳ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ರೀಪ್ರೆಸೆಂಟೇಷನ್ ಆ್ಯಂಡ್ ಎಕ್ಸ್ಕ್ಲೂಸಿವಿಟಿ ಅಂತಂದು ಹೇಳ್ತಾರೆ ಇಲ್ಲಿ. ಸೊ ಮೀಡಿಯಾ ಫಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಮೀಡಿಯಾ ರೀಪ್ರೆಸೆಂಟೇಷನ್. ಅವ್ರನ್ನ ಯಾವ ರೀತಿ ನಾವು ರೀಪ್ರೆಸೆಂಟ್ ಮಾಡಬೇಕು, ಇನ್ಕ್ಲೂಸಿವ್ಲಿ ಅವ್ರನ್ನ ಯಾವ ರೀತಿ ನಾವು ರೀಪ್ರೆಸೆಂಟ್ ಮಾಡಬೇಕು, ಮೀಡಿಯಾ ಯಾವ ರೀತಿ ರೀಪ್ರೆಸೆಂಟ್ ಮಾಡಬೇಕಂತ ಹೇಳ್ತಾರೆ ನೋಡ್ರಿ. ಭಾರದ್ವಾಜ್ ಸ್ಟ್ರೆಸಸ್ ದ ಇಂಪಾರ್ಟೆನ್ಸ್ ಆಫ್ ಅಕ್ಯುರೇಟ್ ಆ್ಯಂಡ್ ರೆಸ್ಪೆಕ್ಟಬಲ್ ರೀಪ್ರೆಸೆಂಟೇಷನ್ ಆಫ್ ನಾನ್ ಬೈನರಿ ಆ್ಯಂಡ್ ಜೆಂಡರ್ ಡೈವರ್ಸ್ ಇಂಡಿವಿಜುವಲ್ಸ್ ಇನ್ ಮೀಡಿಯಾ ಆ್ಯಂಡ್ ಪಾಪ್ಯುಲರ್ ಕಲ್ಚರ್. ಶಿ ಆರ್ಗ್ಯೂಸ್ ದ್ಯಾಟ್ ವಿಸಿಬಿಲಿಟಿ ಕ್ಯಾನ್ ಹೆಲ್ಪ್ ಚಾಲೆಂಜ್ stereotypes and foster greater acceptance and understanding. ಸೊ ಈ ಮೀಡಿಯಾ ಒಂದು ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತೈತಿ. ಏನಪ್ಪ ಅಂತಂದ್ರೆ ಈ ಸಮಾಜದೊಳಗೆ ಅವ್ರಿಗೇನು ನಾವು ಡಿಸ್ಕ್ರಿಮಿನೇಟ್ ಮಾಡತ್ತೇವಿ, ಅವ್ರನ್ನ ಬೇರೆ ಅಂತ ಹೇಳಿ ನೋಡತ್ತೇವಲ್ಲ, ಅದನ್ನು ದೂರ ಮಾಡೋಕ್ಕೆ ಒಂದು ಮೀಡಿಯಾ ಭಾಳಷ್ಟು ಒಂದು ಇಂಪಾರ್ಟೆಂಟ್ ಕೈಗೊಳ್ಳ ಅಂದ್ರೆ ಒಂದು ವ್ಯವಸ್ಥೆನ ತೊಗೋಬೇಕು, ಕೈಗೊಳ್ಬೇಕಾಗ್ತೈತಿ. ಅಂದ ಮೀಡಿಯಾ ಪ್ಲೇಸ್ ಎ ವೆರಿ ವೈಟೈಲ್ ರೋಲ್ in completely removing the discrimination which has been happening to these people, that is binary people. Okay, gender binary people ಏನಾಗೈತಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗೋದನ್ನ ಫೇಸ್ ಕಮ್ಮಿ ಮಾಡಬೇಕಪ್ಪ ಅಂತಂದ್ರೆ ಈ ಮೀಡಿಯಾ ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡ್ತೈತಿ. ಹೆಂಗೆ ಈಗ ನೋಡ್ರಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ರೀಲ್ಸ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಒಳಗೆ ಒಂದು ವಿಡಿಯೋ ಮಾಡಿ ಹಾಕೋದು ಅವ್ರ ಬದಲ. ಸೊ ಅವ್ರ ಸಮಾಜದೊಳಗೆ ಅವ್ರ ಪ್ರಾಬ್ಲಮ್ಸ್ ಏನಿದಾವೆ, ಏನಿಲ್ಲ, ಲೀಗಾಲಿಟೀಸ್ ನಾವು ಹೆಂಗೆ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ದೀಪಿಕಾ ಬಾರದ್ವಾಜ್ ಏನು ಮಾಡೋದಲ್ಲ, ಅದೇ ರೀತಿ ನಾವು ಕೂಡ ಮೀಡಿಯಾ ಒಳಗೆ ಒಂದು ಒಳ್ಳೆಯ ಒಂದು ರಿಪೋರ್ಟ್ಸ್ನ ಕೊಡ್ಬೋದು. ಆಮೇಲೆ ಅವ್ರಿಗೆ ಒಳ್ಳೆ ರೀತಿ ಒಂದು ಟ್ರೀಟ್ಮೆಂಟ್ ಕೊಡಕತ್ತಪ್ಪ ಅಂದ್ರೆ ಇವನ್ ದೇ ಮೈಟ್ ಚೇಂಜ್ ಆ್ಯಂಡ್ ಡೆಫಿನೆಟ್ಲಿ ದ ಸೊಸೈಟಿ ವಿಲ್ ಚೇಂಜ್ ಆನ್ ದ ಔಟ್ಲುಕ್ ಆಫ್ ದೇರ್ ವ್ಯೂಸ್. ಸೊ ಸಮಾಜದೊಳಗೂ ಕೂಡ ಅವ್ರಿಗೆ ಏನು ವ್ಯೂಸ್ ಬರ್ತಿರ್ತಾವ ಇವ್ರ ಬದಲ ಅದು ಚೇಂಜ್ ಆಗಿ ಬರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಆಮೇಲೆ ಇನ್ನೂ ಜಾಸ್ತಿ ತಿಳ್ಕೊಬೋದು ಅವ್ರ ಬದಲು, ಥರ್ಡ್ ಜೆಂಡರ್ ಬದಲು ಇನ್ನೂ ಜಾಸ್ತಿ ತಿಳ್ಕೊಬೋದು ಮೀಡಿಯಾ ಮೂಲಕ. ನೆಕ್ಸ್ಟ್ ಇನ್ಕ್ಲೂಸಿವ್ ಪ್ರಾಕ್ಟೀಸಸ್. ಸೊ ಇನ್ಕ್ಲೂಸಿವ್ ಪ್ರಾಕ್ಟೀಸ್ ಅಂದ್ರೆ ಏನು, ಅಂತರ್ಗತ ಅಂತ ಹೇಳ್ತಾರೆ ಇಲ್ಲಿ. ಇನ್ಕ್ಲೂಸಿವ್ ಅಂದ್ರೆ ಏನು, ಅಂತರ್ಗತ. ಸೊ ದ ಟಾಕ್ ಅಡ್ವೊಕೇಟ್ಸ್ ಫಾರ್ ದ ಅಡಾಪ್ಷನ್ ಆಫ್ ಇನ್ಕ್ಲೂಸಿವ್ ಪ್ರಾಕ್ಟೀಸಸ್ ಇನ್ ವೇರಿಯಸ್ ಸೆಕ್ಟರ್ ಇನ್ಕ್ಲೂಡಿಂಗ್ ಎಜುಕೇಷನ್, health care and workplace environments. Bharadwaj calls for training and policies that recognize and support gender diversity, ensuring that non-binary and gender diverse individuals can thrive in all aspects of life. ಸೊ ಏನಪ್ಪ ಅಂತಂದ್ರೆ ಇನ್ಕ್ಲೂಸಿವ್ ಅಂತರ್ಗತವಾಗಿ ಇನ್ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಆಮೇಲೆ ವರ್ಕ್ ಪ್ಲೇಸ್ ಒಳಗೆ ಎಲ್ಲದ್ರೊಳಗೂ ಕೂಡ ಒಂದು ಸ್ಪೆಷಲ್ ಕೇರನ್ನು ಅವ್ರಿಗೆ ಕೊಡ್ಬೇಕು. ಕೇರ್ ಅಂದರೆ ಏನ್ರಿ, ಒಂದು ಟ್ರೈನಿಂಗ್ ಪಾಲಿಸೀಸ್ ಮಾಡ್ಕೋಬೇಕು, ಟ್ರೈನಿಂಗ್ ಮಾಡಬೇಕು. ಏನಪ್ಪ ಅಂತಂದ್ರೆ ಅವ್ರನ್ನೂ ಒಂದು ಸೇಮ್ ಟ್ರೀಟ್ಮೆಂಟ್ ಮಾಡಬೇಕು. ಲೈಕ್ ನಾರ್ಮಲ್ ಪರ್ಸನ್, ಈಗ ಮೇಲ್ ಮತ್ತು ಫೀಮೇಲ್ ಹೆಂಗೆ ನಾವು ನಾರ್ಮಲಿ ಟ್ರೀಟ್ ಮಾಡ್ತೇವೋ ಅದೇ ರೀತಿ ಈ ಒಂದು ಪರ್ಟಿಕ್ಯುಲರ್ಲಿ ಎಜುಕೇಷನ್ ಸಿಸ್ಟಮ್ ಒಳಗೆ, ಹೆಲ್ತ್ ಕೇರ್ ಒಳಗೆ ಮತ್ತು ವರ್ಕ್ ಪ್ಲೇಸ್ ಒಳಗೆ ಇವ್ರನ್ನೂ ಈ ಪರ್ಟಿಕ್ಯುಲರ್ ಇಂಥ ಮಂದಿ ಇರ್ತಾರಲ್ಲ ಅವ್ರಿಗೆ ಕಾಮನ್ ಆಗಿ ನೋಡಬೇಕು, ಒಂದು ಪ್ರಾಪರ್ ವೇ ಒಳಗೆ ನೋಡ್ಬೇಕಂತೇಳಿ ದೀಪಿಕಾ ಬಾರದ್ವಾಜ್ ಅವರು ನಮಗೆ ಈ ಒಂದು ಪರ್ಟಿಕ್ಯುಲರ್ ಟಾಕ್ ಮೂಲಕ ನಮ್ಗೆ ಹೇಳ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗೆ ಯಾರೋ ಒಬ್ಬ
ಹುಡುಗ ಅಥವಾ ಹುಡುಗಿ ಅಂತ ಒಂದು ಕಾನ್ಸೆಪ್ಟ್ ಮೈಂಡ್ಸೆಟ್ ಇಟ್ಕೊಂಡು ಬಂದಿದ್ರಪ್ಪ ಅಂತ ಥರ್ಡ್ ಜೆಂಡರ್ ಕಾನ್ಸೆಪ್ಟ್ ಇತ್ತಪ್ಪ ಅಂತಂದ್ರೆ ಅವ್ರು ಬಯಾಲಜಿಕಲಿ ಹೆಂಗೆ ಆಗಿದ್ರಪ್ಪ ಅಂತಂದ್ರೆ ನಾವು ಅವ್ರಿಗೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಮಾಡ್ತಿರ್ತೀವಿ ಪ್ರತಿಯೊಂದು ಕ್ಷೇತ್ರದೊಳಗೆ ಒಂದು ಎಲ್ಲೇ ಹೊಂಟ್ರು ಮಾಡ್ರು ಅಥವಾ ಅವ್ರು ಮುಂದೆ ಮಾಡಕತ್ರ ನಾವೇನಪ್ಪ ಅಂದ್ರೆ ಅವ್ರನ್ನ ಹೀಯಾಳಿಸ್ತೀವಿ ಪ್ರತಿಯೊಂದು ಕಡೆ ಅವ್ರಿಗೆ ಏನು ಮಾಡ್ತೇವೆ ತ್ರಾಸ ಕೊಡ್ತೀವಿ ನಾವು. ಸೊ ಇದನ್ನ ಎಜುಕೇಷನ್ ಸಿಸ್ಟಮ್ ಒಳಗಾಗಿರ್ಬೋದು ಆಮೇಲೆ ಬೇರೆ ಬೇರೆ ಸಮಾಜದ ಕ್ಷೇತ್ರದೊಳಗೆ ಅವ್ರನ್ನ ಒಂದು ಒಳ್ಳೆ ರೀತಿ ಟ್ರೀಟ್ಮೆಂಟ್ ಮಾಡಬೇಕು. ಆಮೇಲೆ ಜನರಿಗೆ ಅದ್ರ ಬಗ್ಗೆ ಎಜುಕೇಷನ್ ಕೊಡ್ಬೇಕಂತ ಹೇಳ್ತಾರೆ, ಹೆಂಗೆ ಟ್ರೈನಿಂಗ್ ಮೂಲಕ ಮತ್ತು ಪಾಲಿಸೀಸ್ ಮೂಲಕ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇನ್ ಅ ಕಾಲ್ ಟು ಆಕ್ಷನ್, ಇದು ಲಾಸ್ಟ್ ಕಾಲ್ ಏನು ಕೊಡ್ತಾರೋ ಆಕ್ಷನ್ ಏನು ಮಾಡ್ಬೇಕು ನಾವು. ಭಾರದ್ವಾಜ್ concludes her TED talk with a powerful call to action. She urges the audience to challenge existing gender norms and advocate for changes that will make society more inclusive for all gender identities. She encourages individuals to educate themselves and others, to stand up against discrimination and to support policies and practices that recognize and respect gender diversity. ಸೊ ಒಂದು ಕರೆನ ಕೊಡ್ತಾರ ಇಲ್ಲಿ. ಕಾಲ್ ಅಂದ್ರೆ ಏನ್ರಿ, ಕರೆ ಎಲ್ಲರಿಗೂ ಸಮಾಜದೊಳಗೆ ಅಂದ್ರೆ ಸಮಾಜ ಅಷ್ಟೆಲ್ಲ ಒಂದು ಎಲ್ಲರಿಗೂ ಏನೋ ಒಂದು ಕರೆ ಕೊಡ್ತಾರೋ ಟೆಡ್ ಟಾಕ್ ಮೂಲಕಪ್ಪ ಅಂತಂದ್ರೆ ನಾವು ಸೊಸೈಟಿಯಲ್ಲಿ ಅಂದ್ರೆ ಸಮಾಜದೊಳಗೆ ವ್ಯಕ್ತಿಗತವಾಗಿ ಏನಪ್ಪ ಅಂತಂದ್ರೆ ಒಂದು ಡಿಸ್ಕ್ರಿಮಿನೇಷನ್ ನಾವೇನು ಮಾಡ್ತಿರ್ತಲ್ಲ ಅಥವಾ ಅವ್ರನ್ನ ಒಂದು ಬೇರೆ ರೀತಿ ಹೆಂಗೆ ಟ್ರೀಟ್ ಮಾಡ್ತಿರ್ತಲ್ಲ ಅದನ್ನು ಟ್ರೀಟ್ ಮಾಡೋದನ್ನ ಬಿಟ್ಟು ಅವರು ನಮ್ಮೊಳಗೆ ಒಬ್ಬರ ಆಮೇಲೆ ಅದು ಒಂದು ಜೆಂಡರ್ ಅಂತಂದು ಹೇಳಿ ಕನ್ಸಿಡರ್ ಮಾಡಿ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾವು ಎಜುಕೇಟ್ ಮಾಡಬೇಕು, ಪಾಲಿಸೀಸ್ ಅಂತ ತರಬೇಕು ಅಂತಂದು ಹೇಳಿ ಒಂದು ಕಾಲ್ ಟು ಆ್ಯಕ್ಷನ್ ಅನ್ನು ಅವರು ಇಲ್ಲಿ ನಮಗೆ ಹೇಳ್ತಾರೆ. ನೆನ್ಪಿಡ್ರಿ, ಶಿ ಎಂಕರೇಜಸ್ ಇಂಡಿವಿಜುವಲ್ಸ್ ಟು ಎಜುಕೇಟ್ ದೆಮ್ಸೆಲ್ಫ್ ಆ್ಯಂಡ್ ಅದರ್ಸ್. ಸೊ ಇಂಡಿವಿಜುವಲ್ಸ್ ವ್ಯಕ್ತಿಗತವಾಗಿ ಇಂಡಿವಿಜುವಲ್ಸ್ ಆಗಿ ಒಂದು ಪರ್ಟಿಕ್ಯುಲರ್ ಟ್ರೈನಿಂಗ್ನ ಕೊಡಬೇಕು. ಅದ್ರ ಜೊತೆಗೆ ಯಾರು ಟ್ರೈನಿಂಗ್ನ ತೊಗೊಂಡವ್ರು ಯಾರಿಗೆ ಗೊತ್ತಾಗೈತಿ ಅವ್ರ ಪ್ರಾಬ್ಲಮ್ಸ್ ಇಂದ ಏನು ಫೇಸ್ ಮಾಡ್ತಾರೆ, ಲೀಗಾಲಿಟೀಸ್ ಹೆಂಗೆ ಏನು ಅನ್ನೋದೆಲ್ಲ ಗೊತ್ತಾದಂದ್ರೆ ಬೇರೆದವ್ರಿಗೂ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಟ್ರೀಟ್ಮೆಂಟ್ನ ಒಂದು ಒಳ್ಳೆ ರೀತಿ ಮಾಡಬೇಕು. ಸಮಾಜದೊಳಗೂ ನಾವು ಟ್ರೈನಿಂಗ್ ಉಳಿದವ್ರಿಗೂ ಕೊಡಬೇಕು ಅಥವಾ ಅವ್ರಿಗೆ ತಿಳಿಸ್ಕೊಡ್ಬೇಕು ಆ ಥರ್ಡ್ ಜೆಂಡರ್ ಬಗ್ಗೆ ಅಂತಂದು ಹೇಳಿ ದೀಪಿಕಾ ಭಾರದ್ವಾಜ್ ಅವರು ಒಂದು ಕಾಲ್ ಟು ಆ್ಯಕ್ಷನ್ ಅಂತ ಹೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಸ್ಟಾನ್ಸಾ ಒಳಗೆ ಕನ್ಕ್ಲೂಷನ್ ಇದ್ರಿ. ಅದಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಈ ಒಂದು ಚಾನಲ್ನ, ಆಮೇಲೆ ಲೈಕ್ ಕೊಡೋದನ್ನ ಮರೆಯೋಕೋಬೇಡ್ರಿ. Do subscribe, like and share with this video with your friends, my dear students. Next ನೋಡಿ conclusion ಒಳಗೆ ಏನು ಹೇಳ್ತಾರೆ ಅಂತ ಹೇಳಿ. Yes, finally the Forgotten Gender TED Talk by Deepika Bharadwaj is a passionate and enlightening presentation that seeks to expand the understanding of gender beyond binary concepts. Bharadwaj talk combines personal stories, historical context and call for action, aiming to create a more inclusive world where all gender identities are recognized and respected. So conclusion ಒಳಗೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಎಂಡ್ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಕ್ ಶೋ ಮೂಲಕ ನಮ್ಗೆ ಏನು ತಿಳಿದಿತ್ತಂದ್ರೆ ಸೊ ನಾವು ಪೂರ್ತಿ ಏನಪ್ಪ ಅಂತಂದ್ರೆ ಈ ಬೈನರಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕು, ಜೆಂಡರ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕಂದ್ರೆ ಬರೀ ಜೆಂಡರ್ ಬಿಟ್ಟು ಇಲ್ಲಿ ಬೈನರಿ ಕಾನ್ಸೆಪ್ಟ್ಸ್ ಏನಿದಾವೆ. ಜೆಂಡರ್ ಅಂದ್ರೆ ಏನ್ರಿ, ಮೇಲ್ ಮತ್ತು ಫಿಮೇಲ್ ಅಷ್ಟ. ಬೈನರಿ ಕಾನ್ಸೆಪ್ಟ್ಸ್ ಅಂದ್ರೆ ಏನು, ಈ ಕಡೆ ಮೇಲು ಅಲ್ಲ ಈ ಕಡೆ ಫಿಮೇಲು ಅಲ್ಲ, ಎರಡೂ ಅಂತ ಹೇಳಿ ಐಡೆಂಟಿಫೈ ಮಾಡ್ತಿರ್ತಾರೆ ಬೈನರಿ ಅಂದ್ರೆ. ಸೊ ಅಂಥ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಒಂದು ನಮ್ಮ ಫೋಕಸ್ ಇರಬೇಕು ಅಂತ ಹೇಳಿ ತಮ್ಮ ಒಂದು ಟೆಡ್ ಟಾಕ್ ಮೂಲಕ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಭಾರದ್ವಾಜ್ ಟಾಕ್ ಕಂಬೈನ್ಸ್ ಪರ್ಸನಲ್ ಸ್ಟೋರೀಸ್, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಆ್ಯಂಡ್ ಕಾಲ್ ಫಾರ್ ಆ್ಯಕ್ಷನ್. ಸೊ ಈ ಪರ್ಟಿಕ್ಯುಲರ್ ಟೆಡ್ ಟಾಕ್ ಎತ್ತರ ಮೇಲೆ ಐತಪ್ಪ ಅಂತಂದ್ರೆ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಂದು ಶೇರ್ ಮಾಡ್ಕೋತಾರ. ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಏನಿತ್ತು ಅಂದ್ರೆ ಸಮಾಜದೊಳಗೆ ಹಿಸ್ಟ್ರಿ ನೋಡ್ರಿ, ಸೌತ್ ಏಷ್ಯಾ ಒಳಗೆ ಹೆಂಗಿತ್ತು, ಅಮೇರಿಕಾ ಒಳಗೆ ಹೆಂಗಿತ್ತು, ಇವನ್ ಇಂಡಿಯಾ ಒಳಗೂ ನೋಡ್ರಿ ನೀವು ಈ ಒಂದು ಥರ್ಡ್ ಜೆಂಡರ್ನ ಸ್ಪೆಷಲ್ ಸಾಮಾನು ಕೊಟ್ಟೇವಿ. ಈಗ ಶಿವನ ಒಂದು ರೂಪ ಐತಿ ಅರ್ಧನಾರೀಶ್ವರ ಅಂತ ಹೇಳಿ, ಓಕೆ, ಮಂಗಳಮುಖಿ ಅಂತ ಹೇಳಿ ನಾವೇನು ಕರಿತಿತ್ತಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನ ಒಂದು ಎಷ್ಟು ಸಮಾಜದೊಳಗೆ ನೋಡ್ರಿ ಹಿಸ್ಟಾರಿಕಲ್ ಒಂದು ಒಳ್ಳೆ ಕಾನ್ಸೆಪ್ಟ್ ಐತಿ ಅಂತಂದು ಹೇಳಿ ಹೇಳ್ತಾರೆ ಇಲ್ಲಿ. ಆ್ಯಂಡ್ ಕಾಲ್ ಫಾರ್ ಆ್ಯಕ್ಷನ್ ಏಮಿಂಗ್ ಟು ಕ್ರಿಯೇಟ್ ಮೋರ್ ಇನ್ಕ್ಲೂಸಿವ್ ವರ್ಲ್ಡ್ ವೇರ್ ಆಲ್ ಜೆಂಡರ್ ಐಡೆಂಟಿಟೀಸ್ ಆರ್ ರೆಕಗ್ನೈಸ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್. ಸೊ ಕಾಲ್ ಟು ಆ್ಯಕ್ಷನ್ ಏನು ಹೇಳ್ತಾರಂದ್ರೆ ಒಂದು ಕರೆ ಏನು ಕೊಡ್ತಾರಪ್ಪ ಅಂತಂದ್ರೆ ಎಲ್ಲ ರೀತಿ ಜೆಂಡರ್ಗಳನ್ನು ಸಮಾಜದೊಳಗೆ ಒಂದೇ ರೀತಿ ನೋಡಬೇಕು, ಆಮೇಲೆ ಒಂದೇ ರೀತಿ ರೆಸ್ಪೆಕ್ಟ್ನು ಕೊಡಬೇಕು, ರೀಪ್ರೆಸೆಂಟ್ನು ಮಾಡಬೇಕಂತ ಹೇಳಿ ಹೇಳ್ತಾರೆ ಇಲ್ಲಿ. ಸೊ ದಿಸ್ ಇಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ದ ಕಂಪ್ಲೀಟ್ ವಿಡಿಯೋ. ಇಲ್ಲಿವರೆಗೂ ಹೇಳಿ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ, ಆಮೇಲೆ ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.